ಜಿಮ್ಸ್ ಆಸ್ಪತ್ರೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದಂತೆ ಆಗ್ಬಿಟ್ಟಿದೆ. ಜಿಮ್ಸ್ ನಿರ್ದೇಶಕ ಹಾಗೂ ವೈದ್ಯಕೀಯ ಅಧೀಕ್ಷಕರ ನಡುವೆ ಕುರ್ಚಿಗಾಗಿ ನಡೀತಾ ಇರೋ ಮುಸುಕಿನ ಗುದ್ದಾಟದಿಂದ ರೋಗಿಗಳು ಅಷ್ಟೇ ಅಲ್ಲ, ಸಿಬ್ಬಂದಿಯೂ ಸಹ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಕುರ್ಚಿ ಇಲ್ಲದೆ 8 ಗಂಟೆಗಳ ಕಾಲ ನಿಂತುಕೊಂಡು ಕೆಲಸ ಮಾಡುವಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಾದ ವರದಿ ಇಲ್ಲಿದೆ. ಜಿಮ್ಸ್ ಆಸ್ಪತ್ರೆ ನಿರ್ದೇಶಕರು ಅಧೀಕ್ಷಕರ ಮುಸುಕಿನ ಗುದ್ದಾಟ. ನೋಂದಣಿ ವಿಭಾಗದಲ್ಲಿ ಕುರ್ಚಿಗಳಿಲ್ಲದೆ ನಿಂತುಕೊಂಡೇ ಕೆಲಸ. ಹದಗೆಟ್ಟ ಜಿಮ್ಸ್ ಆಡಳಿತ ವಿರುದ್ಧ ರೋಗಿಗಳ ಆಕ್ರೋಶ. ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ರೋಗಿಗಳು ಪರದಾಡ್ತಿದ್ದಾರೆ. ನೋಂದಣಿ ಕೌಂಟರ್ ಸಿಬ್ಬಂದಿಗೆ ಚೇರ್ಗಳೇ ಇಲ್ಲ. ನಿಂತುಕೊಂಡು ಕೆಲಸ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಜಿಮ್ಸ್ ನಿರ್ದೇಶಕರು ಹಾಗೂ ವೈದ್ಯಕೀಯ ಅಧೀಕ್ಷಕರ ಕುರ್ಚಿಗಾಗಿ ನಡೆದ ಕದನವೇ ಕಾರಣವಾಗಿದೆ. ವೈದ್ಯಕೀಯ ಅಧೀಕ್ಷಕರ ವಿಭಾಗ ಸಿಬ್ಬಂದಿ ನೋಂದಣಿ ವಿಭಾಗದಲ್ಲಿದ್ದ ಕುರ್ಚಿಗಳನ್ನು ಎತ್ತಿಕೊಂಡು ಹೋಗಿದ್ದಾರೆ. ಹೀಗಾಗಿ ಕುರ್ಚಿಗಳು ಇಲ್ಲದೆ 7-8 ಗಂಟೆಗಳ ಕಾಲ ನಿಂತುಕೊಂಡೇ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ನೋಂದಣಿ ತಡವಾಗ್ತಿದ್ದು ರೋಗಿಗಳು ಜಿಮ್ಸ್ ಸಿಬ್ಬಂದಿ ವಿರುದ್ಧ ರೊಚ್ಚಿಗೆದ್ದಿದ್ರು. ಜಿಮ್ಸ್ನಲ್ಲಿನ ಈ ಎಲ್ಲಾ ಸಮಸ್ಯೆಗಳಿಗೆ ಜಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿ, ವೈದ್ಯಕೀಯ ಅಧೀಕ್ಷಕಿ ರೇಖಾ ಸೋನವನೆ ನಡುವಿನ ಮುಸುಕಿನ ಗುದ್ದಾಟವೇ ಕಾರಣ ಎನ್ನಲಾಗಿದೆ. ಈ ಬಗ್ಗೆ ಅಧೀಕ್ಷಕಿ ರೇಖಾ ಅವರನ್ನ ಕೇಳಿದ್ರೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಅವರು ನಮ್ಮ ಮೀಟಿಂಗ್ ಹಾಲ್ನಲ್ಲಿದ್ದ ಕುರ್ಚಿಗಳು ಮೀಟಿಂಗ್ ವೇಳೆ ಕುರ್ಚಿಗಳಿಲ್ಲದಕ್ಕೆ ಸಮಸ್ಯೆಗಳಾಗ್ತಿತ್ತು. ಹೀಗಾಗಿ ನಮ್ಮ ಕಚೇರಿಗೆ ನಾವು ಕುರ್ಚಿ ತಂದಿದ್ದೇವೆ. ನಿರ್ದೇಶಕರು ಅವರಿಗೆ ಕುರ್ಚಿ ನೀಡಬೇಕು ಅಂತಾರೆ. ಸೊ ಅದಷ್ಟೇ ಅಲ್ಲದೆ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಹುಡುಗರು ಪ್ರತಿ ಸಾರಿ ನಂಗೆ ಏನ್ ಕಂಪ್ಲೇಂಟ್ ಮಾಡ್ತಾರಂದ್ರೆ, ಮೇಡಮ್ ನಮ್ಗೆ ಸರಿಯಾದ ಕೂತ್ಕೊಳ್ಳೋ ಚೇರ್ ವ್ಯವಸ್ಥೆಗಳಿಲ್ಲ, ತರಿಸೋ ಅಧಿಕಾರಿಗಳನ್ನ ನಾನು ತಿಳಿಸಿದೀನಿ. ಇದನ್ನೆಲ್ಲ ಯಾವುದೇ ಒಂದು ಆಸ್ಪತ್ರೆಗೆ ಬೇಕಾಗಿರುವಂತ ಎಲ್ಲ ಏನು ಸಂಪನ್ಮೂಲಗಳಿದೆ ಅದನ್ನೆಲ್ಲ ತರಿಸ್ಕೊಡುವಂತ ಅಧಿಕಾರ ಇರೋರಿಗೆ ನಾನು ತಿಳಿಸಿದೀನಿ. ಮತ್ತೆ ಅದು ಅಲ್ಲದೆ ನಮಗೂ ಕೂಡ MS ಆಫೀಸಲ್ಲೂ ಸಮಸ್ಯೆ ಆಗ್ತಾ ಇದೆ ಅಂತ ನಾನು 2 ಚೇರ್ಗಳನ್ನು ತಗೊಂಡ್ ಬರ್ರಪ್ಪ ಅಂತ ಹೇಳಿದ್ದೆ. ಅವ್ರು ತಂದು MS ಆಫೀಸಲ್ಲಿ ಹಾಕಿ ಮೀಟಿಂಗ್ ನಾವು ಮಾಡಿದ್ವಿ. ಸೊ ಈಗ ಅದನ್ನ ಕೊಡ್ಬೇಕು ಅಂತ ಹುಡುಗರು ಹೋಗಿ ಡೈರೆಕ್ಟರ್ ಗಮನಕ್ಕೂ ತಂದಿದ್ದಾರೆ. ಸೊ ನಮ್ ಚೇರ್ಗಳನ್ನ ಕೊಟ್ಟಿದ್ದು ಈಗ ಮೀಟಿಂಗ್ ಇದೆ ಅಂತ ತರಿಸ್ಕೊಂಡಿದೀವಿ ನಾವು. ಸೊ ಅವ್ರು ಇನ್ನೂ ಏನ್ ತರಿಸಿಲ್ವೋ ನನ್ಗೆ ಗೊತ್ತಿಲ್ಲ. ಅದು ಆ ಹುಡುಗರನ್ನ ಕೇಳ್ಬೇಕು. ಇವಾಗ 2 ವರ್ಷಗಳಿಂದ ಜಿಮ್ಸ್ ನಿರ್ದೇಶಕ ಹಾಗೂ ವೈದ್ಯಕೀಯ ಅಧೀಕ್ಷಕಿ ನಡುವೆ ನಿರ್ದೇಶಕರ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ ನಡೀತಾನೆ ಇದೆ. ಈಗ ನೋಂದಣಿ ವಿಭಾಗದ ಸಿಬ್ಬಂದಿಯ ಕುರ್ಚಿ ವಿಷಯದಲ್ಲಿ ಗುದ್ದಾಟ ಬಯಲಾಗಿದೆ. ಸದ್ಯ ಜಿಮ್ಸ್ ನಿರ್ದೇಶಕ ಬಸವರಾಜ ಬೊಮ್ಮಾಯಿ ಈಗ ರಜೆ ಮೇಲೆ ಊರಿಗೆ ತೆರಳಿದ್ದು, ಈ ಬಗ್ಗೆ ಪ್ರಭಾರಿ ನಿರ್ದೇಶಕರನ್ನ ಕೇಳಿದ್ರೆ ಆಸ್ಪತ್ರೆ ನಿರ್ವಹಣೆ ಜವಾಬ್ದಾರಿ ವೈದ್ಯಕೀಯ ಅಧೀಕ್ಷಕರದ್ದು. ಅವರಿಗೆ ಕುರ್ಚಿ ಖರೀದಿಸುವ ಅಧಿಕಾರವಿದೆ. ಕುರ್ಚಿ ಖರೀದಿ ಮಾಡಿ ಪೂರೈಕೆ ಮಾಡಬೇಕಿತ್ತು. ಆದ್ರೆ ಕುರ್ಚಿ ತೆಗೆದುಕೊಂಡು ಹೋಗಿದ್ದು ಸರಿಯಲ್ಲ ಅಂತಿದ್ದಾರೆ. ಇಲ್ಲ, ಈಗ ಮುಂಚೆಯಿಂದನೂ ಚೇರ್ ಇದ್ದಿಲ್ಲ ಅಲ್ಲಿ. ನಾವೆಲ್ಲ ಕೊಟ್ಟಿದ್ದು ಚೇರ್ ಅವರಿಗೆ. ಅದು MS ಮೇಡಮ್ನ ತಮ್ಮಿ ಬೇಕಂತ ತಗೊಂಡೋಗಿದ್ದಾರೆ. ಅದು ನನಗೆ ಒಳಗೆ ಗೊತ್ತಾಯ್ತು. ಆಲ್ರೆಡಿ ನಾನು ಆಂಬುಲೆನ್ಸ್ ತರಿಸಿ ಚೇರ್ ಕಳಿಸ್ತದೆ. ಈಗ ನಾವು ತಗೊಂಡೋಗ್ತೀವಿ ಚೇರು, ನಿಮಗೆ ಇಮರ್ಜೆನ್ಸಿ ಐತೆ ಅಂತ ನಮ್ಗೆ ಗಮನಕ್ಕೆ ತಂದರೆ ಇಮಿಡಿಯೇಟಾಗಿ ಏನೋ ಆಲ್ಟರ್ನೇಟಿವ್ ಅರೇಂಜ್ ಮಾಡ್ತೀವಿ. ಅವರಿಗೆ ಅಡ್ಮಿಷನ್ಗೆ ತೊಂದರೆ ಐತೆ, ಅಲ್ಲಿ ಚೇರ್ ತೆಗಿಬಾರ್ದು, ತಾತ್ಕಾಲಿಕ ಅರೇಂಜ್ ಮಾಡಬೇಕಿತ್ತು, ಯೋಚನೆ ಮಾಡಬೇಕಿತ್ತು. ಇಲ್ಲಿ ತೆಗೆದ್ರೆ ಅಡ್ಮಿಷನ್ ಮಾಡೋಕ್ಕೆ ಕೌಂಟರ್ಗೆ ತೊಂದರೆ ಆಗುತ್ತೆ. ಒಟ್ನಲ್ಲಿ ಜಿಮ್ಸ್ ಆಸ್ಪತ್ರೆಯ ನೋಂದಣಿ ವಿಭಾಗದ 4 ಕುರ್ಚಿಗಾಗಿ ಗುದ್ದಾಟ ನಡೆದಿದೆ. ಜಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿ ಹಾಗೂ ಜಿಮ್ಸ್ ಅಧೀಕ್ಷಕಿ ಡಾಕ್ಟರ್ ರೇಖಾ ಸೋನವನೆ ನಡುವಿನ ಕೋಲ್ಡ್ ವಾರ್ನಿಂದ ಸಿಬ್ಬಂದಿ ರೋಗಿಗಳು ಪರದಾಡುತ್ತಿರೋದು ಮಾತ್ರ ವಿಪರ್ಯಾಸ. ಭೀಮನಗೌಡ, ಪಬ್ಲಿಕ್ ಟಿವಿ, ಗದಗ.